ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಏನು ವಿಡಿಯೋ ಮಾಡ್ತಾ ಇದ್ದೀವಿ ಅಂತ ಅಂದರೆ ಲೈಕ್ ನೆಕ್ಸ್ಟ್ ಕಂಟೆಂಟ್ಗೋಸ್ಕರ ಏನು ಮಾಡೋದು ಅಂತ ತುಂಬ ತಲೆ ಕೆಡಿಸ್ಕೊಂಡ್ವಿ. ತುಂಬ ಏನು ಮಾಡೋದು ಅನ್ನೋದು ಲೈಕ್ ಆ ಥರ ಡಿಸ್ಕಸ್ ಮಾಡಬೇಕಾದ್ರೆ ಅಂದ್ಕೊಂಡ್ವಿ ಗೇಮ್ ಚಾಲೆಂಜ್ ಮಾಡೋಣ ಅಂತ. ಸೊ ಗೇಮ್ ಚಾಲೆಂಜ್ ಮಾಡಬೇಕು ಅಂದರೆ ಅದಕ್ಕೊಂದು ಪ್ರಿಪ್ರೇಷನ್ ಅಂತ ಇರಬೇಕಲ್ವಾ, ಲೈಕ್ ಅದಕ್ಕೊಂದು ಎಕ್ವಿಪ್ಮೆಂಟ್ಸ್ ಅಂತ ಇರಬೇಕು. ಅಂತ ದೊಡ್ಡ ದೊಡ್ಡ ಎಕ್ವಿಪ್ಮೆಂಟ್ ಏನಲ್ಲ, ಬಟ್ ಸ್ಟಿಲ್ ಚಿಕ್ಕ ಚಿಕ್ಕ ಎಕ್ವಿಪ್ಮೆಂಟ್ಸ್ ಆದ್ರೂ ಅದನ್ನ ರೆಡಿ ಮಾಡ್ಕೊಳ್ಳೋಣ ಅಂತ ಅನ್ಕೋತಾ ಇದ್ವಿ. ಸೊ ಅದನ್ನು ನಾವು ರೆಡಿ ಮಾಡ್ಕೊಳ್ಳೋದನ್ನ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು ಸೊ ಈ ವಿಡಿಯೋ ಮಾಡ್ತಾ ಇದ್ದೀವಿ. ಸೊ ಬನ್ನಿ ನಾವು ಏನು ಮಾಡ್ತೀವಿ, ಯಾವುದಕ್ಕೋಸ್ಕರ ಮಾಡ್ತೀವಿ ಅದನ್ನೆಲ್ಲ ನಾನು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಕಮ್ ಲೆಟ್ಸ್ ವಾಚ್. ಹಾಯ್, ನಾವೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಲೈಕ್ ಏನೇನು ರೆಡಿ ಮಾಡ್ಕೊಂಡಿದ್ವಿ, ಏನೇನು ತೊಗೊಂಡಿದ್ವಿ ಅಂದರೆ ಕಾರ್ಬನ್ ಶೀಟು ಮತ್ತು ಪೇಂಟು, ಈ ಗ್ಲಾಸ್ ಏನಕ್ಕಪ್ಪ ಅಂದರೆ ನಾವು ಕಟ್ ಮಾಡ್ಕೊಬೇಕು, ರೌಂಡಾಗಿ ಕಾರ್ಬನ್ ಶೀಟ್ನ ಕಟ್ ಮಾಡ್ಕೋಬೇಕು. ಸೊ ಹಾಗಾಗಿ ಲೈಕ್ ನಾನು ಬ್ಯಾಂಗಲ್ ತೊಗೊಂಡಿದ್ದೆ, ಅದು ತುಂಬ ಚಿಕ್ಕದಾಗುತ್ತೆ ಅಂದ್ಬಿಟ್ಟು ಮತ್ತೆ ಬೇರೆ ದುಡ್ಕೋದು ಏನು ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೆ ಈ ಗ್ಲಾಸ್ ತೊಗೊಂಡಿದ್ದೀವಿ. ಸೊ ಇದು ಪ್ಲೇಟು, ಪೇಂಟ್ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಲೇಟು, ಮತ್ತೆ ಸೀಸರ್ ಇದೆ, ಪೇಂಟ್ ಬ್ರಷಸ್ ಇದೆ. ಸೊ ಎಸ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಇವ್ರು ಕಟ್ ಮಾಡಿ ಕೊಡ್ತಾರೆ, ನಾನು ಅದನ್ನ ಪೇಂಟ್ ಮಾಡ್ತೀನಿ. ಫಸ್ಟ್ ನೀಟಾಗಿ ಪೇಂಟ್ ಮಾಡ್ಕೊಳ್ಳೋಣ. ಪೇಂಟ್ ಮಾಡ್ತಾ ನಿಮ್ಗೆ ಗೊತ್ತಾಗುತ್ತೆ ನಾವು ಏನ್ ಮಾಡ್ತಾ ಇದೀವಿ ಅಂತ. ಸೊ ಏನ್ ಪೇಂಟ್ ಮಾಡಕ್ ಹೋಗ್ತಾ ಇದೀವಿ, ಯಾವ ತರ ಮಾಡಕ್ ಹೋಗ್ತಿದೀವಿ, ಎಲ್ಲ ಐಡಿಯಾ ನಿಮ್ಗೆ ಸಿಗುತ್ತೆ. ಸೊ ಎಸ್, ದಯವಿಟ್ಟು ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಗೈಸ್, ಯೂಟ್ಯೂಬ್ ಕಂಟೆಂಟ್ಗೋಸ್ಕರ ಹಿಂಗೆ ನೈಟೆಲ್ಲ ಕಷ್ಟಪಡ್ತಾ ಇದ್ದೀನಿ. ಎಷ್ಟಾಯ್ತು? 10 ರೂಪಾಯಿ ಇಸ್ಕೊಂಡ್ರು, 10 ರೂಪೀಸ್. ಸೊ ಈ ತರ ರೌಂಡ್ ಶೇಪ್ ಅಲ್ಲಿ ಕಟ್ ಮಾಡ್ಕೊಂತಾ ಇದಾರೆ, ಅದೇ ಅದು ನೀಟಾಗಿ ರೌಂಡ್ ಶೇಪ್ ಅಲ್ಲಿ ಬರ್ತಿಲ್ಲ. ಬರ್ತದೆ ಮರ ಐತೆ. ಎಂತ ಮರ, ಎಲ್ಲಿ ಬರ್ತಾ ಇದೆ ಅದಾರ? ಇದು ರೌಂಡ್ ಶೇಪ್ ಅಲ್ವಾ? ಇದು ರೌಂಡ್ ಶೇಪ್ ಅಲ್ಲಿ ನೀಟಾಗಿ ಇಲ್ಲ, ಅದು ಗಲೀಜಾಗಿ ಕಾಣಿಸ್ತಾ ಇದೆ. ಇದು ಲೈಕ್ ಪೇಪರ್ ಅಂಟಿಸ್ಬೇಕು ಮೇಲ್ಗಡೆ. ರೌಂಡ್ ಶೇಪ್ ಅಲ್ಲಿ ಇಲ್ಲ ಅಂದ್ರೆ ಅಷ್ಟೇ. ನಾನು ಅದೇ ಅಷ್ಟು ಕ್ಲೀನ್ ಆಗಿ ಕಟ್ ಮಾಡ್ತಾ ಇದ್ದೀನಿ. ಹೌದಾ? ಅದು ಕ್ಲೀನ್ ಆಗಿ ಒಂದೊಂದು ಇಂಚನ್ನು ನೋಡಿ ಕಟ್ ಮಾಡ್ತಾರ ನಾನು. ನೋಡಿ ಯಾಕೆ ರೌಂಡ್ ಶೇಪ್ ಇಲ್ಲ ನೋಡಿ ಗೈಸ್, ಆದ್ರೂ ಬರೀ ಎರಡೇ ಹಿಡಿದ್ರು. ನೋಡಿ ಹೇಗಿದೆ ಶೇಪು, ಕಮೆಂಟ್ ಮಾಡಿ ಯಾರಾದ್ರೂ ನೋಡಿ ನಿಮ್ಗೆ ಶೇಪ್ ಯಾರಿಗೆ ಇಷ್ಟ ಆಯ್ತು, ಹೇಗಿದೆ ಶೇಪು ಕಮೆಂಟ್ ಮಾಡಿ. ಪಕ್ಕಾ ರೌಂಡ್ ಶೇಪ್ ಅಲ್ಲೇ ಇದೆಯಾ ಅದು? ನೋಡಿ ಹೇಗಾಗಿದೆ. ಹಾಯ್ ಗೈಸ್, ಫೈನಲಿ ಕಂಪ್ಲೀಟ್ ಆಯಿತು ಕಟ್ ಮಾಡಿದ್ದೆಲ್ಲ. ಇವಾಗ ಮೇಡಮ್ ನೆಕ್ಸ್ಟ್ ಏನೋ ಡಿಸೈನ್ ಮಾಡ್ತಾ ಇದ್ರೆ ನೋಡೋದ, ಬನ್ನಿ ಏನು ಮಾಡ್ತಾ ಇದ್ರೆ ಅಂತ. ಡಿಸೈನ್ ಏನ್ ಮಾಡ್ತಿಲ್ಲ, ಅವ್ರು ಕಟ್ ಮಾಡಿರೋದ್ರಲ್ಲಿ ಯಾವ್ದು ಎಕ್ಸಸ್ ಇದೆ ಅದನ್ನ ಜಸ್ಟ್ ಸೀಸರ್ ಅಲ್ಲಿ ಕಟ್ ಮಾಡ್ತಾ ಇದೀನಿ ಅಷ್ಟೇ. ಸೊ ಎಸ್, ಇದು ಇವಾಗ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದೆ ರೌಂಡ್ ಶೇಪ್ ಅಲ್ಲಿ ಅಲ್ವಾ? ನಾನ್ ಮಾಡಿದ್ದು ನಾನು ಕಟ್ ಮಾಡಿಕೊಟ್ಟಿದ್ದೆ ರೌಂಡ್ ಶೇಪ್ ಅಲ್ಲಿ, ಆದ್ರೂ ಅದು ನೀಟಾಗಿ ಕಾಣಿಸ್ತಿಲ್ಲ. ಇವಾಗ ನೋಡಿ ಡಿಫ್ರೆನ್ಸ್ ನೋಡಿ ಗೈಸ್, ನೀವೇ ಸಿ ದ ಡಿಫ್ರೆನ್ಸ್. ಇದಕ್ಕೂ ಹೇಗೆ ಡಿಫ್ರೆನ್ಸ್ ಇದೆ, ಎಷ್ಟು ನೀಟಾಗಿದೆ. ಇದು ನೋಡಿ ಎಷ್ಟು ಕೆಟ್ಟದಾಗಿದೆ. ಸೊ ಅದಕ್ಕೆ ಕಾರಣ ನಾನೇ, ಇದಕ್ಕೆ ಕಾರಣ ನಾನು, ಇದಕ್ಕೆ ನಾನಲ್ಲ. ಆಯ್ತು, ಓಕೆ. ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರಿಬೇಡಿ. ಮತ್ತೆ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ತೀರಾ ನೋಡಿ.
4 ಕಲರ್ ಪೇಂಟ್ ಇದೆ. ಇದ್ರಲ್ಲಿ ನಾವು ಮಿಕ್ಸ್ ಮಾಡಿ ಡಿಫ್ರೆಂಟ್ ಕಲರ್ಸ್ ತಗೋಬಹುದು. ಯಾವ ಕಲರ್ ಬೇಕಾದ್ರೂ ಮಾಡ್ಕೋಬಹುದು. ಈ 3 ಪೇಂಟ್ ಗೊತ್ತಲ್ವಾ, ಗೊತ್ತಿರುತ್ತೆ ಎಲ್ಲರಿಗೂ. ಪ್ರೈಮರಿ ಕಲರ್ಸ್ ಯೆಲ್ಲೋ, ರೆಡ್ ಅಂಡ್ ಬ್ಲೂ. ಇದ್ರಲ್ಲಿ ನಾವ್ ಎಷ್ಟೊಂದು ಕಲರ್ಸ್ ಗ್ರೀನ್ ಪ್ರೈಮರಿ ಅಲ್ವಾ? ಗ್ರೀನ್ ಕಲರ್ ಗ್ರೀನ್ ಪ್ರೈಮರಿ ಅಲ್ಲ, ಸೆಕೆಂಡರಿ ಬರುತ್ತೆ. ಓಕೆ, ದಿಸ್ ಇಸ್ ಪ್ರೈಮರಿ ಕಲರ್ಸ್. ಸೊ ಇವಾಗ ಇದಕ್ಕೆ ಯಾವ ಕಲರ್ ಹಾಕೋಣ? ವೈಟ್. ಫುಲ್ ವೈಟಾ? ಇಲ್ಲ ರೆಡ್ ಹಾಕ್ಬಿಟ್ಟು ವೈಟ್ ಅಲ್ಲಿ ಬರೀತೀಯಾ? ಬೇಡ, ವೈಟ್ ಹಾಕ್ಬಿಟ್ಟು ರೆಡ್ ಅಲ್ಲಿ ಬರೀತೀನಿ. ಓಕೆ, ಓಕೆನಾ? ಲೈಕ್ ವೈಟ್ ಹಾಕ್ಬಿಟ್ಟು ಫುಲ್ಲು ಬಾರ್ಡರ್ ಲೈನ್ ರೆಡ್ ಅಲ್ಲಿ ಕೊಟ್ಟು ಬ್ಲಾಕ್ ಓಕೆ, ಸಿಂಗಲ್ ಕಲರ್ ಶುಡ್. ಇದು ಸಿಂಗಲ್ ಕಲರ್ ವೈಟ್ ಮತ್ತೆ ಇನ್ನೊಂದು ಕಲರ್ ಅಂದ್ರೆ ಲೆಟರು ಮತ್ತೆ ಬಾರ್ಡರ್ ಬಂದು ಸಿಂಗಲ್ ಕಲರ್. ಸೊ ಓಕೆ, ರೆಡ್ ಹಾಕೋಣ ಈಗ. ಹಂಗಾದ್ರೆ ಏನು ಮಿಕ್ಸ್ ಮಾಡೋದೇನಿಲ್ಲ. ಸೊ ಡೈರೆಕ್ಟ್ ಇದರಿಂದಾನೇ ತಗೊಂಡು ರೆಡ್ ಅದು ಇಟ್ಸ್ ವೈಟ್. ಓಕೆ, ತುಂಬಾ ದಿನ ಆಗಿದೆ, ಓಪನ್ ಮಾಡಿಲ್ಲ. ಸೊ ಹೇಗಿದೆ ಅಂತ ನಂಗೆ ಐಡಿಯಾನು ಇಲ್ಲ, ಈಗಲೇ ಓಪನ್ ಮಾಡ್ತಿರೋದು. ಸೊ ಓಕೆ, ನಾಟ್ ಬ್ಯಾಡ್. ಸೊ ನಾಟ್ ಬ್ಯಾಡ್, ಚೆನ್ನಾಗಿದೆ. ಸೊ ನೋಡೋಣ ಹೆಂಗ್ ಕಾಣಿಸುತ್ತೆ ಅಂತ ಫಸ್ಟ್. ಎಸ್, ಲೈಟಾಗಿ ಮಾಡ್ಕೊಳ್ಳೋಣ. ಈ ಪೇಂಟ್ ನಿಜವಾಗ್ಲೂ ಈ ತರ ಯೂಸ್ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನಾನು ಹಾಗೆ ಬಿಡು ಒಂದ್ಸಲಿ ತಗೊಂಡೆ, ಯೂಸ್ ಆಯ್ತು. ಇನ್ ವೇಸ್ಟ್ ಅಂತ ಅನ್ಕೊಂಡಿದ್ದೆ, ಬಟ್ ನಿಜವಾಗ್ಲೂ ಯೂಸ್ ಆಯ್ತು. ಒಂದ್ ಲೇಯರ್ ಆಗಿದೆ, ಸೆಕೆಂಡ್ ಲೇಯರ್ ಮತ್ತೆ ಆಮೇಲೆ ಹಾಕ್ತೀನಿ. ಹಿಂದೆಗಡೆ ಹಾಕಲ್ವಾ? ಬೇಡ, ಒಂದೇ ಸಾಕು. ಒಂದೇ ಸೈಡ್ ಸಾಕಾ? ಲೈಕ್ ಇಲ್ಲಿ ಹಾಕಕ್ಕೂ ಆಗಲ್ಲ. ಓಕೆ, ಪ್ಲಾಸ್ಟಿಕ್ ಇದೆ ನೋಡಿ. ನನ್ನ ಹೆಂಡತಿ ಯಾವ ಥರ ಕಲರಿಂಗ್ ಮಾಡ್ತಾ ಇದ್ದಾಳೆ. ಆಕ್ಚುಲಿ ಗಮ್ ಬೇಕು ಅಂತ ಹುಡ್ಕೊಂಡು ಬಂದೆಲ್ಲ ಕೊಟ್ಟೆ. ನಮ್ಮ ಮನೇಲಿ ಆಕ್ಚುಲಿ ಎಲ್ಲ ಇದೆ. ಓಕೆ, ನೈಸ್. ಕಾರ್ಬನ್ ಒಂದಿರ್ಲಿಲ್ಲ, ಅದನ್ನ ತೂಕ ಹಾಕ್ಬಿಟ್ಟಿದ್ದಾರೆ. ಇತ್ತು, ಅದೇ ಎಲ್ಲಾನು ಇದಕ್ಕೆ ಹಾಕಿತ್ತು. ಓಕೆ, ಎಲ್ಲಾನು ಪೇಂಟ್ ಮಾಡ್ಕೊಂಡು ಮತ್ತೆ ಸಿಗ್ತೀನಿ. ಓಕೆ, ಎಲ್ಲ ವೈಟ್ ಪೇಂಟ್ ಎಲ್ಲದಕ್ಕೂ ಮಾಡ್ಕೊಂಡಿದ್ದಾಯ್ತು. ಇವಾಗ ನೆಕ್ಸ್ಟ್ ರೆಡ್ ಮಾಡಬೇಕು. ರೆಡ್ ಸ್ಟ್ರೈಟ್ ಮತ್ತೆ ನಂಬರ್ಸ್ 1 to 10 ಹೇಗೆ ಮಾಡ್ತೀವಿ ಆ್ಯಕ್ಚುಲಿ. ಓಕೆ ಅನ್ಸುತ್ತೆ, ಯಾಕೋ ದಿಸ್ ಇಸ್ ನಾಟ್ ಓಕೆ. ಆ್ಯಕ್ಚುಲಿ ಗಾಯ್ಸ್ ವೈಟ್ ಎಲ್ಲ ಕ್ಲಿಯರ್ ಆಯಿತು, ಹಚ್ಚಿ ಬಣ್ಣ ಎಲ್ಲ ಹಚ್ಚಿ. ಇವಾಗ ರೆಡ್ ಹಚ್ತಾ ಇದ್ದಾರೆ ಮೇಡಮ್ಮು. ತೋರ್ಸಪ್ಪಂಗೆ. ಇದು ನಾನು ಹಚ್ಚಿದ್ದಲ್ಲ, ನೀವು ಹಚ್ಚಿದ್ದು. ಓಕೆ, ಆಯಿತು. ಅದನ್ನೇ ಸ್ವಲ್ಪ ನನ್ನ ಕರೆಕ್ಟಾಗಿ ಹಚ್ಚಿಲ್ಲ, ಬಟ್ ಹುಡುಗಿ ಆರ್ಡ್ರ್ ಮಾಡ್ತಿದ್ದಾಳೆ. ಗೈಸ್ ಫೈನಲಿ ನಂಬರ್ನೆಲ್ಲ ಫಿಲ್ ಮಾಡ್ತಾ ಇದ್ದೀವಿ. ರೆಡ್ ಕಲರ್ ಬಾರ್ಡ್ರ್ ಹಾಕಿ. ಸಿ, ನನ್ನ ಹೆಂಡತಿ ಫುಲ್ಲು ನಂಬರ್ ಡಿಸೈನಿಂಗ್ ಎಲ್ಲ ಮಾಡಿಕೊಂಡು ಕೂತಿದ್ದಾಳೆ ನೋಡಿ. ಫುಲ್ಲು ಮುಳುಗೋಗಿದ್ದಾರೆ ಅದರಲ್ಲೇ. ಸೊ ಫೈನಲಿ ಗಾಯ್ಸ್ ಇವಾಗ ಏನು ವರ್ಕ್ ಮಾಡ್ತಾ ಇದ್ದೋ ಅದು ಕಂಪ್ಲೀಟ್ ಆಗಿದೆ. ಸೊ ಹೇಳಿ. ಹಾಂ, ಫೈನಲಿ ಅದೇ ಕಂಪ್ಲೀಟ್ ಆಗಿದೆ. ಸೊ ನಂಬರ್ಸ್ 1 to 10 ರೆಡಿ ಮಾಡ್ಕೊಂಡಿದ್ದೀವಿ. ಸೊ ಈ ಥರ. ಸೊ ಏನಕ್ಕೆ ರೆಡಿ ಮಾಡ್ಕೊಂಡಿದ್ದೀವಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಎಲ್ಲ ಗೊತ್ತಾಗುತ್ತೆ. ಸೊ ಅಂಟಿಲ್ ದೆನ್ ಟೇಕ್ ಕೇರ್, ಬೈ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್. ಸಬ್ಸ್ಕ್ರೈಬ್ ಮಾಡೋದು, ಲೈಕ್ ಮಾಡೋದನ್ನ ಮರಿಬೇಡಿ, ಶೇರ್ ಮಾಡಿ. ಸೊ ನೋಡಿ, ನಿಮ್ಮ ಆಶೀರ್ವಾದ ನಮ್ಮ ಮೇಲಿರಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದೊಳ್ಳೆ ಕಂಟೆಂಟ್ ಜೊತೆ ಸಿಗ್ತೀವಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಬಾಯ್ ಬಾಯ್. ಊಟ ಮಾಡ್ಕೊಳ್ಳಿ, ಮಲ್ಕೊಳ್ಳಿ ಆರಾಮಾಗಿ. ಬಾಯ್ ಗಾಯ್ಸ್.